ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಬೆಳಗಿನ ಪಾಠಕ್ಕೆ 6:15 ನಂತರ ಯಾರೂ ಜಾಯಿನ್ ಆಗುವ ಅವಶ್ಯಕತೆ ಇಲ್ಲ. ಮಧ್ಯಾಹ್ನ ಅವರು ಭಗವದ್ಗೀತೆ ಪಾರಾಯಣ ಮಾಡಿಸ್ತಿರ್ತಾರೆ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ರಿ. ಸಂಜೆ 4 ಗಂಟೆ ಪಾಠಕ್ಕೆ ಸಹಿತ ಒಂದು 5 ನಿಮಿಷ 10 ನಿಮಿಷ 4:15 ನಂತರ ಯಾರೂ ಜಾಯಿನ್ ಆಗಬೇಡ್ರಿ. ಮತ್ತೆ ರಾತ್ರಿ ಪಾಠಕ್ಕೆ 8:30 ಅಂತ ಇಟ್ಕೊಂಡಿರಿ. 8:45 ನಂತರ ಯಾರು ಬರ್ಲಕ್ಕೆ ಹೋಗ್ಬೇಡ್ರಿ. ಬರ್ತಿದ್ರ 8:45 ಬರ್ರಿ, ಬೆಳಿಗ್ಗೆ 6:15 ಬರ್ರಿ, ಸಾಯಂಕಾಲ 4:15 ಬರ್ರಿ. ಅದಾದ್ಮೇಲೆ ಜಾಯಿನ್ ಆಗ್ಲಕ್ಕೆ ಹೋಗ್ಬೇಡ್ರಿ. ನಿಮ್ಮದು ಬುದ್ಧಿವಂತಿಕೆ ಇಲ್ಲಿ ತೋರಿಸ್ಬೇಡ್ರಿ. ಸಾಧನೆ ಮಾಡಕ ಶ್ರದ್ಧೆಯಿಂದ ಏನೇನ್ ಮಾಡಬೇಕು ಮಾಡ್ಕೋತೀರ್ರಿ. ಇಲ್ಲೇನದ ಕೇವಲ ಸಾಧನೆ. ನನ್ನ ಜೊತೆಗೆ ಬಂದು ನನ್ನ ಜೊತೆಗೆ ಹೋಗ್ಬಿಟ್ರೆ ನೀವ್ ಯಾವಾಗ ಕೂತು ಸಾಧನೆ ಮಾಡ್ತೀರಿ? ನನ್ನ ಮೇಲೆ ಏನು ಡಿಪೆಂಡ್ ಇರಬೇಡ್ರಿ. ನಾ ಯಾವಾಗಾರ ಬಂದ್ರೆ ಬರ್ತೀನಿ, ಬಿಟ್ರೆ ಬಿಡ್ತೀನಿ. ನಾ ಏನ್ ಮಾಡ್ತೀನಿ ಗೊತ್ತಿಲ್ಲ. ನಿಮಗೆ ಮಾಡ್ಲಕ್ಕೆ ನಿಮ್ಮವೇ ಬೇಕಾದಷ್ಟು ಕೆಲಸ ಅದಾವ, ಕುಂತು ಮಾಡ್ರಿ. ಬೇಡ ಅಂದ್ರೆ ಬಿಟ್ಬಿಡ್ರಿ. ಯಾವಾಗಾರ ಒಂದು ದಿವಸಕ್ಕೆ ಒಂದು ದಿವಸ ಬೆಳಗ್ಗೆ ಅಥವಾ ಸಾಯಂಕಾಲ ರಾತ್ರಿ ಒಂದೇ ತಾಸು ಸತ್ಸಂಗ ಇಟ್ಕೋರಿ. ಅದನ್ನು ಯಾವಾಗಾರ ಜಾಯಿನ್ ಆಗ್ರಿ, ಏನಾರ ಮಾಡ್ರಿ. ಒಂದ್ ದಿವಸ ಬಹಳ ಬೇಡ, ವಾರಕ್ಕೆ ಒಂದಿನ ಇಟ್ಕೋರಿ, 15 ದಿವಸಕ್ಕೆ ಒಂದಿನ ಇಟ್ಕೋರಿ, 1 ತಿಂಗಳಿಗೆ ಒಂದಿನ ಇಟ್ಕೋರಿ. ಅವ್ರು ಯಾರು ಸತ್ಸಂಗ ನಡೆಸ್ತಾರಲ್ಲ, ಸಮರ್ಥ ಪ್ರಬೋಧ 2ನೇ ಸಂಡೇ ಇಟ್ಕೊಂಡಾರ. ಹಂಗೆ ನೀವನು ಯಾವ್ದಾದ್ರೆ ಒಂದು ಸಂಡೇ ಇಟ್ಕೊಂಡ್ಬಿಡ್ರಿ. ಯಾಕಂದ್ರೆ ಫುಲ್ ತುಂಬಿಬಿಟ್ಟದ ನಿಮಗೆ. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಮತ್ತೇನಲ್ಲಾರ್ದ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ. ತುಂಬಿದವ್ರಿಗೆ ಪಾಠ ಇಲ್ಲ. ಇದು ಆಸಕ್ತಿ ಇದ್ದವ್ರಿಗೆ ಅದ. ಇದು ಶ್ರೀಮತ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ. ಈ ಪ್ರವಚನದ ಸಾರವನ್ನು ಸಂಗ್ರಹಿಸಿ ಭಾಷ್ಯವನ್ನು ಕರುಣಿಸಿದವರು ಬಿಜಾಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು. ಇಲ್ಲಿ 5ನೇ ಪರಿಚ್ಛೇದದ ಶ್ಲೋಕಗಳಲ್ಲಿ ನಾನಾ ವಿಧವಾದ ದರ್ಶನ ಶಾಸ್ತ್ರಗಳನ್ನು ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮಹರ್ಷಿಗಳಿಗೆ ಪರಿಚಯಿಸ್ತಾ ಇದ್ದಾರೆ. ಈಗಾಗಲೇ ಕಪಿಲ ಮಹರ್ಷಿಗಳ ಜ್ಞಾನಯೋಗ, ಸಾಂಖ್ಯಯೋಗ, ಮತ್ತೆ ಪಾತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗ, ಮತ್ತೆ ಪಾಂಚರಾತ್ರ, ವಾಸುದೇವ ವಿರಚಿತ ಪಾಂಚರಾತ್ರ, ಇವುಗಳನ್ನು ಗುರುತಿಸಿಕೊಟ್ರು. ಮತ್ತೆ ಶೈವತಂತ್ರ ಅಂತ. ಈ ಶೈವತಂತ್ರದಲ್ಲಿ ಶೈವ, ಪಾಶುಪತ, ಸೋಮ ಅಂದರೆ ಕಾಪಾಲಿಕ, ಲಾಕುಳ ಅಂದರೆ ಕಾಳಾಮುಖ,
ಇವು ನಾಲ್ಕು ಏನದವ ವೀರಶೈವದ ಭೇದಗಳು. ಶೈವ, ಪಾಶುಪತ, ಸೋಮ, ಲಾಕುಳ. ಲಾಕುಳಕ್ಕೆ ಏನಂತಾರ? ಕಾಳಮುಖ ಅಂತಾರ. ಸೋಮಕ್ಕೆ ಕಾಪಾಲಿಕ ಅಂತ. ಇಷ್ಟದ ಶೈವ, ಪಾಶುಪತ, ಸೋಮ, ಲಾಕಾಳುಕ. 1 2 3 4. ಇನ್ನು ಒಂದ್ಯಾವುದು? ಪಾಶುಪತ. ಶೈವ, ಪಾಶುಪತ, ಸೋಮ, ಲಾಕುಳ. ಲಾಕುಳಕ್ಕ ಕಾಳಾಮುಖಿ. ಕಾಳಾಮುಖಿ. ಲಾಕುಳಕ್ಕ ಕಾಳಾಮುಖಿ, ಸೋಮಕ್ಕ ಕಾಪಾಲಿಕ, ಪಾಶುಪತ, ಶೈವ. ಇಷ್ಟೊಂದದವ. ಇವು ನಾಲ್ಕು ಏನದವಪ್ಪ ಅಂತಂದ್ರೆ ವೀರಶೈವದ ಪ್ರಭೇದಗಳು ಅಂತ. ವೀರಶೈವದೊಳಗೆ ಇವು ಪ್ರಭೇದಗಳದವ. ಮತ್ತೆ ಶೈವ ಅಂದ್ರೆ ಯಾವುದು ಅಂತ ಇನ್ನ ನಿರ್ಣಯ ಆಗಿಲ್ಲ. ಈ ನಾಲ್ಕರೊಳಗೆ ಯಾವುದಕ್ಕೆ ಶೈವ ಅನ್ಬೇಕು ಅಂತ ನಿರ್ಣಯ ಆಗಿಲ್ಲ. ಅದಕ್ಕೆ ಶೈವ ತಂತ್ರದ ಬಗ್ಗೆ ಇನ್ನೊಂದ್ಸಾರಿ ಓದ್ತೀನಿ, ಸರಿಯಾಗಿ ತಿಳ್ಕೋರಿ. ಶೈವ ತಂತ್ರ ಇದು ಬಹಳ ಪ್ರಾಚೀನ ಅದ. ಜಗತ್ತು ಮತ್ತು ವಿವಿಧ ದೇವತೆಗಳು ಮೂಡಿ ಬರದ ಮುಂಚೆ, ಜಗತ್ತು, ದೇವತೆಗಳು, ಆ ದೇವರು, ಈ ದೇವರು ಯಾರು ಇಲ್ಲಕ್ಕಿಂತ ಮೊದಲು ಒಂದು ಶಿವ ಮತ್ತು ಶಕ್ತಿ ಸಂಪುಟ ಒಂದೇ ಎಲ್ಲೆಡೆಯೂ ವ್ಯಾಪಿಸಿತ್ತು. ಶಿವಶಕ್ತಿ ಅಂತ ಇತ್ತು. ಅದು ಲೀಲೆಗೆ ಆರಂಭಿಸಿದಾಗ ಲೋಕಗಳು ಉದಿಸಿದವು. ಶಿವಶಕ್ತಿಯರ ಲೀಲೆ ಆರಂಭಿಸಿದಾಗ ಲೋಕಗಳು ಉದಿಸಿದವು. ಆ ಲೋಕಗಳ ಅಧಿಪತಿಗಳು ಜನಿಸಿದರು. ಅದೇ ರೀತಿ ಮುಂದೆ ದೇಹ ಮತ್ತು ದೇಹದ ಮಾಲೀಕ ಜೀವನು ತೋರಿ ಬಂದರು. ಎಷ್ಟು ದೇಹ ಅಷ್ಟು ಜೀವರು. ಅನೇಕ ಮಲಗಳಿಂದ ಆವೃತರಾದ ಜೀವರೇ ಸಂಸಾರಿಗಳು, ಬದ್ಧರು. ಎಷ್ಟು ದೇಹ ಅಷ್ಟು ಜೀವರುಗಳು. ಅನೇಕ ಮಲಗಳಿಂದ ಆವೃತರಾದ ಜೀವರೇ ಸಂಸಾರಿಗಳು, ಬದ್ಧರು. ಅವರು ಮನಸ್ಸು ಸದಾ ವಿಷಯಗಳತ್ತ ಹರಿಯುವುದರಿಂದ ಅವರಿಗೆ ಪಶು ಎನ್ನುತ್ತಾರೆ. ಅವರೆಲ್ಲರ ಪ್ರಭು ಶಿವ, ಪಶುಪತಿ. ಅವರನ್ನು ಬಂಧಿಸುವ ವಿಷಯಗಳೇ ಪಾಶ. ಈ ಪಾಶ ಹರಿದಾಗ ಜೀವ ಶಿವರ ಐಕ್ಯ. ಇದುವೇ ಮುಕ್ತಿ. ಈ ಮುಕ್ತಿಯ ಮಾರ್ಗಗಳು 3. ಒಂದು ಭಕ್ತಿ, ಇನ್ನ ಒಂದು ಯೋಗ, ಇನ್ನ ಒಂದು ಜ್ಞಾನ. ಇಲ್ಲಿ ವಿವರಿಸಲಾದ 4 ದರ್ಶನಗಳು ವೇದ ವಿದ್ಯಾಕ್ಷೀರ ಸವಿದು ಬೆಳೆದಿವೆ. ಶೈವತಂತ್ರ ಏನದ ಅಂತಂದ್ರ ವೇದವನ್ನೇ ಆಧರಿಸಿದ್ದದ ಇದು. ಆದುದರಿಂದ ವೇದಗಳಂತೆ ಇವು ಪ್ರಮಾಣಭೂತ ಶಾಸ್ತ್ರಗಳು. ಇವು ಪ್ರಮಾಣಭೂತ ಅದಾವ. ಇವುಗಳನ್ನ ಸೂಕ್ತವಾಗಿ ಅರಿತು ಅನುಷ್ಠಿಸಿ ಅನುಭೂತಿ ಗಳಿಸಿದ ವ್ಯಕ್ತಿಗಳೆಲ್ಲ ಮುಕ್ತಿ ಸುಖ ಪಡೆಯುತ್ತಾರೆ. ಆದ್ದರಿಂದ ವೇದಾಧಾರಿತ ಸಕಲ ಸಿದ್ಧಾಂತಗಳು ಸರ್ವಸಮ್ಮತ. ಶೈವತಂತ್ರ ವಿಶಿಷ್ಯತೆ ಎಂಬ ಪದ ಪ್ರಯೋಗ ಪ್ರಾಸಂಗಿಕವಾಗಿ ಮಾಡಿದುದೇ ವಿನ ಶೈವತಂತ್ರ ಎಲ್ಲವೂ ಉಳಿದೆಲ್ಲ ದರ್ಶನಗಳಿಂದ ಶ್ರೇಷ್ಠ ಎಂಬ ಭಾವದಿಂದ ಅಲ್ಲ. ಶೈವತಂತ್ರ ವಿಶೇಷತೆ, ಶೈವತಂತ್ರನೇ ವಿಶೇಷ, ಸ್ಪೆಷಲ್ ಅನ್ನೋಂಥದ್ದು ಒಂದು ಮಾತು. ಶೈವತಂತ್ರ
ಶೈವತಂತ್ರಂ ವಿಶಿಷ್ಯತೆ. ಭಾರತದಲ್ಲಿ ಬಹುಕಾಲದಿಂದ ವೇದಗಳು ಆಗಮಗಳು ಪ್ರಮುಖ ಪ್ರಮಾಣ ಗ್ರಂಥಗಳಾಗಿ ಮನ್ನಣೆ ಪಡೆದಿವೆ. ವೇದವು ಬ್ರಹ್ಮ ನಿರ್ಮಿತವಾದರೆ ಆಗಮಗಳು ಶಿವ ಪ್ರಣೀತವಾಗಿವೆ. ಆದರೂ ಅವೆರಡರ ತಾತ್ವಿಕ ದೃಷ್ಟಿ ಒಂದೇ ಆಗಿದೆ. ಅವುಗಳಲ್ಲಿ ಪ್ರತಿಯೊಂದರಲ್ಲಿ ಪೂರ್ವ ಭಾಗ ಉತ್ತರ ಭಾಗ ಎಂದು ಎರಡು ವಿಭಾಗಗಳಿವೆ. ಪೂರ್ವ ಭಾಗವು ಕರ್ಮ ಮಾರ್ಗ ಪ್ರತಿಪಾದಕವು, ಉತ್ತರ ಭಾಗವು ತತ್ವಜ್ಞಾನ ಪ್ರತಿಪಾದಕವೂ ಆಗಿದೆ. ವೇದದ ಉತ್ತರ ಭಾಗವು ವೇದಾಂತವಾದರೆ ಆಗಮಗಳ ಉತ್ತರ ಭಾಗ ಸಿದ್ಧಾಂತ. ಈ ವೇದಾಂತ ಸಿದ್ಧಾಂತಗಳೆರಡು ಸಮಪ್ರಮಾಣವಾದವುಗಳು. ಎರಡು ಅಷ್ಟೇ ಪ್ರಾಮಾಣಿಕ, ಅಷ್ಟೇ ಅಥೆಂಟಿಕ್ ಅದಾವು. ಅದಕ್ಕೆ ವೇದಾಂತ ಸಿದ್ಧಾಂತ ಮಾರ್ಗಾಂತರ ನಮ್ಮದಕ್ಕ. ವೇದಾಂತ ಅಂದ್ರೆ ವೇದಗಳ ಕೊನೆಯಲ್ಲಿ ಹೇಳಿದ ಉಪನಿಷತ್ತುಗಳು, ಅವು ವೇದಾಂತಗಳು. ಮತ್ತೆ ಈ ಆಗಮಗಳ ಕೊನೆಯ ಭಾಗದಲ್ಲಿ ಹೇಳಿದಂತ ವಿಚಾರಗಳೇನದವು ಸಿದ್ಧಾಂತಗಳು. ಈ ವೇದಾಂತ ಸಿದ್ಧಾಂತಗಳು ಇವೆರಡೂ ಸಮಪ್ರಮಾಣವಾದವು, ಆತ್ಮಜ್ಞಾನದ ಕೋಶಗಳಾಗಿವೆ. ವೀರಶೈವ ಶಾಸ್ತ್ರವು ಸಿದ್ಧಾಂತ ಬೋಧಕವಾದುದರಿಂದ ಸಿದ್ಧಾಂತದಂತೆಯೇ ಅದು ಸನಾತನವಾಗಿದೆ. ವೀರಶೈವ ಶಾಸ್ತ್ರ ಆತ್ಮಜ್ಞಾನದ ಕೋಶಗಳು, ಅದ್ರಾಗೇನು ಡೌಟ್ ಇಲ್ಲ. ವೇದಾಂತನೂ ಆತ್ಮಜ್ಞಾನ ಕೋಶ, ಸಿದ್ಧಾಂತನೂ ಆತ್ಮಜ್ಞಾನದ್ದೇ ಕೋಶ. ಮತ್ತೆ ಜ್ಞಾನಕೋಶ ಅಲ್ಲವಿವು. ಮತ್ತು ವೀರಶೈವ ಶಾಸ್ತ್ರ ಸಿದ್ಧಾಂತ ಬೋಧಕವಾದುದರಿಂದ ಸಿದ್ಧಾಂತದಂತೆಯೇ ಆ ವೀರಶೈವ ಶಾಸ್ತ್ರ ಅಂತಂದ್ರೆ ಸಿದ್ಧಾಂತ ಶಿಖಾಮಣಿ, 28 ಶಿವಾಗಮಗಳು, ಮತ್ತಿನ್ನೇನೇನದ ವೀರಶೈವ ಧರ್ಮ ತತ್ವಗಳು ಏನೇನದೋ ಅವೆಲ್ಲ ಈ ಒಂದು ಸಿದ್ಧಾಂತದಂತೆ ಸನಾತನವಾಗಿವೆ. ಒಂದೊಂದು ಮೊದಲ ನಮ್ಮ ದೇಶದೊಳಗ ದ್ರಾವಿಡರದೇ ಮೂಲ, ಆಮೇಲೆ ಇವರು ಆರ್ಯರು ಬರ್ತಾರೆ. ದ್ರಾವಿಡ ಪದ್ಧತಿ ಪ್ರಕಾರ, ಶೈವ ಪದ್ಧತಿ ಪ್ರಕಾರ ಏನೋ ಫಾಲೋ ಮಾಡ್ತಿರ್ತಾರ. ಮುಂದೆ ಬಂದು ಈ ಆರ್ಯರು ಬಂದು ಅವ್ರದೊಂದಿದ್ರಾಗ ಸೇರಿಸ್ತಾರೆ. ಸೇರಿಸಿ ಸನಾತನ ಅಂತಿರಲ್ಲ, ಅದು ಏನಾಗ್ತದಪ್ಪ ಅಂತಂದ್ರ ಹಿಂದಿನ ಹಿರಿಯರು ಮಾಡ್ಕೊಂಬಂದಾರ, ನಾವು ಮಾಡ್ತೀವಿ ಅಂತೇಳಿ ಮೊದಲ ಜಾತಿ ಪದ್ಧತಿಗಳು ಏನು ಇದ್ದಿದ್ದಿಲ್ಲ. ಶಿವ ಒಬ್ಬನೇ ಇದ್ದ ದ್ರಾವಿಡರ ಪೈಕಿ. ಅಲ್ಲಿ ಯಾವ ಕ್ಯಾಸ್ಟ್ ಇಲ್ಲ, ಏನಿಲ್ಲ, ಎಲ್ಲರೂ ಒಂದೇ ಇದ್ರು. ಮುಂದೆ ಬರ್ತಾ ಅದರೊಳಗೆ ಕ್ಯಾಸ್ಟಿಸಮ್ ಚಾಲು ಆಯ್ತು. ಆರ್ಯನರು ಬಂದ ಮೇಲೆ ಏನ್ ಮಾಡಿಬಿಟ್ರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ ಏನೇನೋ ಮಾಡಿಬಿಟ್ರು. ಮತ್ತು ನಾನಾ ರೀತಿ ಅವ್ರ ಆಚಾರ ವಿಚಾರಗಳು, ಇವ್ರ ಆಚಾರ ವಿಚಾರಗಳು ಎರಡನ್ನ ಸಮೀಕರಿಸಿದರು. ಆರ್ಯ ಸಂಸ್ಕೃತಿ, ದ್ರಾವಿಡ ಸಂಸ್ಕೃತಿ ಎರಡೂ ಸಮೀಕರಿಸಿ ಒಂದು ಹಿಂದೂ ಸಂಸ್ಕೃತಿ ಅಂತ ಮಾಡಿಬಿಟ್ರು. ಅದು ಹಿಂದೂ ಸಂಸ್ಕೃತಿ ಅಂದ್ರೆ ಆರ್ಯ ಮತ್ತು ದ್ರಾವಿಡ ಮಿಕ್ಸ್ ಮಾಡಿದ್ದು. ಬೇರೆ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಏನಾರ ಅಧಿಕಾರ ಕೊಟ್ರೆ ಮತ್ತೆ ಆರ್ಯ ದ್ರಾವಿಡರು ಗುದ್ದಾಡಿ ಚಾಲು ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಒಂದೇ ಇಲ್ಲ, ಅವ್ರು ಹಿಂದೂದಾಗ ಎರಡದಾವ, ಮಿಕ್ಸ್ ಅದಾವು ಎಲ್ಲ. ಅಷ್ಟು ಹಿಂಗೆ ಅದಾವ, ಗದ್ಲ ಏನ್ ಮಾಡಕಂತ. ಅದಕ್ಕೆ ಶಿವಾಗಮಗಳ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಕೆಲವರು ಶೈವ, ಪಾಶುಪತ, ಕಾಪಾಲ, ಕಾಳಾಮುಖ ಶೈವಾಗಮಗಳೆಂದು ಹೇಳಿದರೆ, ಬೇರೆ ಕೆಲವರು ಶೈವ, ಪಾಶುಪತ, ಸೋಮ, ಲಾಕುಳಗಳು ಎಂದು ಹೇಳುತ್ತಾರೆ. ಇನ್ನು ಕೆಲವರು ಪಾಶುಪತ, ಕಾಳಾಮುಖ, ಲಾಕುಳ, ಮಹೇಶ್ವರ, ಒಟ್ಟು 7 ಹೆಸರು ನೋಡ್ರಿ. ಸಪ್ತಶೈವಗಳು 7 ಹೆಸರುಗಳು. ಯಾವ್ಯಾವ 7 ಹೆಸರು?
ಶೈವ ಪಾಶುಪತ ಸೋಮ ಕಾಪಾಲಿಕ ಲಾಕುಳ ಕಾಳಾಮುಖ ಮತ್ತ ಸೋಮ ಮಹೇಶ್ವರ್ 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 ಮಹೇಶ್ವರ ಹಿಂಗದಾವ ಇವು ಏಳರಾಗ ಎರಡು ಒಂದೇ. ಸೋಮ ಬೇರೆ ಅಲ್ಲ, ಕಾಪಾಲಿಕ ಬೇರೆ ಅಲ್ಲ, ಮತ್ತ ಲಾಕುಳ ಬೇರೆ ಅಲ್ಲ, ಕಾಳಾಮುಖಿ ಬೇರೆ ಅಲ್ಲ. ಅವು ಐದೇ ಆತವ. ಆದ್ರೆ ಅವೆರಡು ಬೇರೆ ಅಂತ ಹಿಡಿದ್ರ ಕೆಲವೊಂದು ಕಡಿ ಅವು ಒಂದೇ ಅಂತ ಹೇಳ್ತಾರೆ, ಕೆಲವೊಂದು ಕಡಿ ಎರಡು ಬೇರೆ ಬೇರೆ ಅಂತ ಹೇಳ್ತಾರೆ. ಹಿಂಗಾಗಿ ಇವು ಸಪ್ತ ಶೈವಗಳದಾವ. ಆದ್ರೆ ಇವು ಏನಪ್ಪಾ ಅಂದ್ರೆ ವೀರಶೈವದ ಪ್ರಭೇದಗಳು. ಇವೆಲ್ಲನೂ ಸೇರಿಸೇ ವೀರಶೈವ ಅಂತ. ಎಲ್ಲನೂ ಸೇರಿಸೇ ವೀರಶೈವ ಅಂತ. ಒಂದು ಮಹೇಶ್ವರ, ಎರಡು ಶೈವ, ಮೂರು ಪಾಶುಪತ, ನಾಲ್ಕನೇದ್ರಾಗ ಲಾಕುಳ ಸೋಮ ಮತ್ತೆ ಕಾಪಾಲಿಕ. ಸೋಮ ಕಾಪಾಲಿಕ ಇವೆರಡು ಒಂದೇ ಅಂತ ಹೇಳ್ತಾರೆ, ಬೇರೆ ಬೇರೆ ಅಂತ ಹೇಳ್ತಾರೆ. 4, 5, 6ನೇದ್ದು ಲಾಕುಳ, ಇನ್ನೊಂದು 7ನೇದ್ದೇನದ ಕಾಳಾಮುಖ. 7 ಹೆಸರುಗಳು ಗೊತ್ತಿರಬೇಕು. ಅದ್ರಾಗ ಲಾಕುಳ ಮತ್ತು ಕಾಳಾಮುಖ ಒಂದೇ ಅಂತ ಒಂದ್ ಕಡೆ ಹೇಳ್ತಾರೆ, ಮತ್ತು ಬೇರೆ ಬೇರೆ ಅಂತ ಭಿನ್ನಾಭಿಪ್ರಾಯಗಳದಾವ. ಸೋಮ ಕಾಪಾಲಿಕ ಕೆಲವೊಂದ್ ಕಡೆ ಒಂದೇ ಅಂತ ಹೇಳ್ತಾರೆ, ಬೇರೆ ಬೇರೆನು ಅಂತಾರೆ. ಏನೋ ಅದಾವ, ಏನಕ್ಕಿರ್ಲಿ ಬಿಡ. ಮುಂದೆ ನಾವೇನಿದೆ ತಿಳ್ಕೋಬೇಕಾಗಿದೆ. ಈಗ ಶೈವ ಪಾಶುಪತ ಸೋಮ ಲಾಕುಳ ಇವು 4 ವೀರಶೈವ ಪ್ರಭೇದಗಳೆಂದು ಹೇಳುವುದುಂಟು. ಶೈವ ಯಾವುದೆಂಬುದು ನಿರ್ಣಯವಾಗಿಲ್ಲ. ಸದ್ದೋಜಾತಿ ಭೋಜರಾಜ ಇವರಿಂದ ಪ್ರತಿಪಾದಿತವಾಗಿರದೆ ಕಾಶ್ಮೀರ ಶೈವವೋ, ಭೋಜರಾಜನ್ಲಿಂತ ಸದ್ದೋಜಾತೀಯ ಅವು ಸದ್ದೋಜಾತ ವಾಮದೇವ ಅಗೋರ ಅವರಲ್ಲ ಅವ್ರಲಿಂತಾಗಿದ್ದೋ ಏನು ಭೋಜರಾಜಲಿಂತಾಗಿದ್ದೋ ಇದು, ಅಥವಾ ಕಾಶ್ಮೀರ ಶೈವವೋ. ಶೈವ ಅಂತ ಯಾವ್ದು ಕನ್ಬೇಕು ಅಂತೇಳಿ ಇನ್ನ ಡಿಸೈಡ್ ಆಗಿಲ್ಲ. ದ್ರಾವಿಡರು ತಮಿಳುನಾಡರು ಪ್ರಾಂತದ ಶೈವವೋ. ತಮಿಳುನಾಡಿನ ಶೈವರು ಯಾರ್ರಿ ಅವರು? ಮೂಲ ಶೈವರು ತಮಿಳುನಾಡಿನ ಶೈವರು ಯಾರು? 63 ಪುರಾತನರು. ಅವರು ಮೂಲ ಶೈವರು. ತಮಿಳುನಾಡಿನ ಮೂಲ ಶೈವರಿಗೆ ಶೈವ ಅನ್ಬೇಕು, ಕಾಶ್ಮೀರದ ಶೈವರಿಗೆ ಶೈವ ಅನ್ಬೇಕು, ಮತ್ತು ಭೋಜರಾಜ ಕಾಳಿದಾಸ ಅವ್ರ್ಯಾರ ಮಾಡಿರಲ್ಲ ಅವ್ರದ್ದು ಅದು ಶೈವ ಅನ್ಬೇಕು, ಸದ್ದೋಜಾತಿ ಇದಕ್ಕೆ ಶೈವ ಅನ್ಬೇಕು. ಇನ್ನ ಆ ಶೈವ ಅಂದ್ರೆ ಯಾವ್ದನ್ನೋದೇ ಪಕ್ಕ ಡಿಸೈಡ್ ಆಗಿಲ್ಲ ನೋಡ್ರಿ. ಮತ್ತ ಈ ಪ್ರಾಂತದ ಶೈವ ಅಂತ ಹೇಳು, ಇದೇ ಪ್ರಾಂತದಕ್ಕೆ ಇದಕ್ಕೆ ಶೈವ ಧರ್ಮ ಅಂತಾರಂತೇಳಿ ಹೇಳೋದಕ್ಕೆ ಯಾವ ನಿರ್ದಿಷ್ಟ ಆಧಾರಗಳು ಇಲ್ಲ ಇಲ್ಲಿ ತನಕ. ಈಗ ವಿವರಿಸಲಾದ ಶೈವ ಪಾಶುಪತ ಸೋಮ ಲಾಕುಳವೆಂಬ ಆಗಮಗಳಲ್ಲಿ ಬ್ರಹ್ಮ ನಿರ್ಮಿತ ವೇದಗಳಿಗಿಂತಲೂ ಶಿವನಿರ್ಮಿತ ಶಿವಾಗಮಗಳು ಪೂರ್ವದವು ಎನಿಸಿವೆ. ವೇದಗಳಿಗಿಂತ ಪೂರ್ವದವದ ನೋಡ್ರಿ ಇವು ಆಗಮಗಳು. ಇವ್ರೇನ್ 12ನೇ ಶತಮಾನದಾಗೆ ಎಲ್ಲ ಕ್ರಿಯೇಟ್ ಆಗ್ಯಾವತ್ತ ಹೇಳ್ತಾರೆ. ಈಗ ವಿವರಿಸಲಾದ ಶೈವ ಪಾಶುಪತ ಸೋಮ ಲಾಕುಳವೆಂಬ ಆಗಮಗಳಲ್ಲಿ ಏನದವಪ್ಪ ಅಂತಂದ್ರೆ ಬ್ರಹ್ಮ ನಿರ್ಮಿತ ವೇದಗಳಿಗಿಂತಲೂ ಶಿವನಿರ್ಮಿತ ಶೈವಾಗಮಗಳು ಪೂರ್ವದವು ಎನಿಸಿವೆ.
ಈ ಶಿವಾಗಮಗಳಲ್ಲಿ ಮತ್ತೆ ವಾಮ ಶೈವ, ದಕ್ಷಿಣ ಶೈವ, ಮಿಶ್ರ ಶೈವ, ಸಿದ್ಧಾಂತ ಶೈವ ಅಂತ ಮತ್ತೆ 4 ಪ್ರಕಾರಗಳು. ವಾಮತಂತ್ರ ಅಂತಂದ್ರೆ ಶಕ್ತಿ ಉಪಾಸನೆ, ದಕ್ಷಿಣ ತಂತ್ರ ಅಂದ್ರೆ ಭೈರವ ಆರಾಧನೆ, ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ ಎಂಬ 7 ಜಗನ್ಮಾತೆಯರನ್ನ ಉಪಾಸಿಸಿ ಕ್ರಮಬೋಧಕ ತಂತ್ರವೇ ಮಿಶ್ರ ಶೈವ. ಕೊನೆಯದಾಗಿ ವೇದ ಸಮ್ಮತವಾದ ಶೈವತಂತ್ರ ಸಿದ್ಧಾಂತವೆನಿಸಿದೆ. ಮತ್ತೆ ಶಿವಾಗಮಗಳು ಏನದವಲ್ಲ ಅದರಾಗ 4 ರೀತಿ ಪ್ರಕಾರಗಳದಾವೆ ಶಿವಾಗಮಗಳಲ್ಲಿ. ವಾಮತಂತ್ರ, ದಕ್ಷಿಣ ತಂತ್ರ, ಮಿಶ್ರ ತಂತ್ರ, ಸಿದ್ಧಾಂತ ತಂತ್ರ. ಏನ್ರಿ? ಇವ್ರಿಗೆ ಒಮ್ಮಿದೊಮ್ಮಿಗೆ ಏನಾದ್ರು ಚಾಲು ಮಾಡ್ತಾರಲ್ಲ ಇವರು. ಕೊನೆಯದಾಗಿ ವೇದ ಸಮ್ಮತವಾದ ಶೈವತಂತ್ರ ಸಿದ್ಧಾಂತವೆನಿಸಿದೆ. ಈ 4ರೊಳಗೆ ಕೌಳ, ಯಾಮಳ ಸೇರಿಸಿ ಇನ್ನೂ ಕೆಲವರು 6 ಬಗೆಯದೆಂದು ಹೇಳುತ್ತಾರೆ. ವೇದಗಳಲ್ಲಿ ಸಿದ್ಧಾಂತಾಗಮವೇ ಶ್ರೇಷ್ಠವಾದದ್ದು. ವೇದಗಳಲ್ಲಿ ಸಿದ್ಧಾಂತ ಆಗಮವೇ ಶ್ರೇಷ್ಠವಾದದ್ದು. ಈ ಮಾತನ್ನು ಸುಪ್ರವೇದ ಆಗಮವು ಒಪ್ಪಿಕೊಂಡಿದೆ. ಈ ಸಿದ್ಧಾಂತ ಆಗಮವು ವೇದಾಗಮ ಸಮನ್ವಯ ಪ್ರತಿಪಾದಿಸುತ್ತದೆ. ಯಾವುದು? ಸುಪ್ರಭೇದ ಆಗಮ ಅಂತ ಒಂದು ಆಗಮ ಅದ. ಅದು ಏನ್ ಮಾಡ್ತದಪ್ಪ ಅಂದ್ರೆ ವೇದ ಮತ್ತು ಆಗಮವನ್ನ ಸಮನ್ವಯ ಮಾಡ್ತದ. ವೇದ ಆಗಮವನ್ನ ಹೆಂಗ್ ಸಮನ್ವಯ ಮಾಡಬೇಕು ಅಂದ್ರ ಆ ಸುಪ್ರಭೇದ ಆಗಮ ಓದಿದ್ರೆ ಗೊತ್ತಾಗ್ತದೆ. ಅದ್ರೊಳಗೆ ಹೇಳಿದ್ದು ಇದ್ರೊಳಗೆ ಹೇಳಿದ್ದು ಎಲ್ಲ ಒಂದೇ ಅಂತ. ಇದು ಶಿವಾಗಮವೆಂದು ಪ್ರಸಿದ್ಧಿ ಪಡೆದಿದೆ. ಹೆಸರು ನೆನಪಿಟ್ಟುಕೋರಿದು ಸುಪ್ರಭೇದ ಆಗಮ. ಇದಕ್ಕೇನಂತಾರ? ಶಿವಾಗಮ ಕೂಡ ಅಂತಾರ. ಇದೊಂದು ವೀರಶೈವ ಸಿದ್ಧಾಂತ ಮಹಾಪಾಶುಪತವನ್ನ ಪ್ರತಿಪಾದಿಸುವ ಪ್ರಮುಖ ತಂತ್ರವಾಗಿದೆ. ಯಾವ್ದ್ರಿ ಇದು? ಸ್ಪೆಷಲ್ ಇರೋದು ಸುಪ್ರಭೇದಾಗಮ. ಎಲ್ಲರ ಸಿಕ್ಕರೆ ಸಂಗ್ರಹ ಮಾಡಬೇಕದು. ಇದಲ್ಲದೆ ವೀರಶೈವ ವಿಜಯದಲ್ಲಿ ಅನಾದಿ, ಆದಿ, ಶುದ್ಧ, ಕೇವಲ, ಮಿಶ್ರ, ವೀರಶೈವ ಎಂಬ 6 ಬಗೆಯ ಶೈವಗಳು ಉದಾಹೃತವಾಗಿವೆ. ಸೂಕ್ಷ್ಮಾಗಮದಲ್ಲಿ ವೀರಶೈವ ವಿಜಯ ನಿಮ್ಮಲ್ಲಿ ಬಂದದ ಏನು? ರೇಣುಕ ವಿಜಯ ಅದರಿ ನಿಮ್ಮಲ್ಲಿ? ನಮ್ಮ ಇವರು ಬಾಪ್ರಿಯವ್ರ ಹತ್ರ ಒಂದು ಬುಕ್ ಅದ ಈಗ. ರೇಣುಕ ವಿಜಯನ ವೀರಶೈವ ವಿಜಯ ರೀ? ರೇಣುಕ ವಿಜಯ. ಇಲ್ಲಿ ಹೇಳ್ತಾ ಇರೋದು ವೀರಶೈವ ವಿಜಯ ಅಂತ ಒಂದು ಬುಕ್ ಅದ ಅಂತ. ಅದ್ರೊಳಗ ಅನಾದಿ, ಆದಿ, ಶುದ್ಧ, ಕೇವಲ, ಮಿಶ್ರ, ವೀರಶೈವ ಎಂಬ 6 ಬಗೆಯ ಶೈವಗಳದವಂತ. ಮತ್ತೆ ಇಲ್ಲಿ ಸೂಕ್ಷ್ಮಾಗಮದಲ್ಲಿ ಅನಾದಿಶೈವ, ಆದಿಶೈವ, ಮಹಾಶೈವ, ಅನುಶೈವ, ಆವಾಂತರ ಶೈವ, ಪ್ರಬರ ಶೈವ, ಅಂತ್ಯಶೈವ ಅಂತೇಳಿ 7 ಶೈವಗಳ ಉಲ್ಲೇಖವಿದೆ. ಕಿರಣಾಗಮವು 10 ಶೈವಗಳನ್ನು ಹೇಳಿದೆ. 15 ಎಂದು ಹೇಳುವ ಪ್ರಮಾಣಗಳು ಇವೆ. ಅದೇನೇ ಇದ್ದರೂ ಸಿದ್ಧಾಂತ ನಾಮಕ ಶೈವತಂತ್ರವು ಮಾತ್ರ ಅತ್ಯಂತ ಪ್ರಸಿದ್ಧವಾದದ್ದು. ಈ ಸಿದ್ಧಾಂತ ಆಗಮವು, ಸಿದ್ಧಾಂತ ಆಗಮ ಅಂತ ಒಂದು ಆಗಮ ಅದ ನೋಡ್ರಿ. ತಂತ್ರ ಅಂತಾರೆ ಇದಕ್ಕೆ. ಅದು ವೇದಗಳಿಗೆ ಮಂತ್ರ ಅಂದ್ರೆ ಇದಕ್ಕೆ ತಂತ್ರ ಅಂತಾರೆ. ಸಿದ್ಧಾಂತ ಆಗಮವು ವೇದಾನುವರ್ತಿಯಾಗಿರುವುದರಿಂದ
ವೇದದಷ್ಟೇ ಬೆಲೆ ಬಾಳುತ್ತದೆ. ಎರಡು ಆಗಮಗಳು ಬಂದು ನೋಡ್ರಿ. ಒಂದು ಸುಪ್ರಭೇದ ಆಗಮ. ಸುಪ್ರಭೇದ ಆಗಮದ ಸ್ಪೆಷಾಲಿಟಿ ಏನು? ವೇದ ಆಗಮಗಳನ್ನ ಸಮನ್ವಯ ಮಾಡ್ತದ. ಇದು ಏನದ? ಸಿದ್ಧಾಂತಾಗಮ ವೇದಾನುವರ್ತಿಯಾಗಿರುವುದರಿಂದ ವೇದ ಏನ್ ಹೇಳ್ತದೆ ಅದೇನು ಮಾಡ್ತದೆ. ಇದು ವೇದದಷ್ಟೇ ಬೆಲೆ ಬಾಳುತ್ತದೆ. ವೇದದಂತೆ ಅದಕ್ಕೂ ಪ್ರಮಾಣಗಳು ದೊರೆತಿವೆ. ಅದನ್ನು ಅವಲಂಬಿಸಿದ ಯಾವನು ಅವಿದ್ಯಾಕಲ್ಪಿತ ಇಂದ್ರಿಯಗಳ ವಶನಾಗಲಾರ. ಯಾವುದನ್ನ ಸಾಧನೆ ಮಾಡಿದರೆ? ಸಿದ್ಧಾಂತಾಗಮ. ಅವಿದ್ಯಾಕಲ್ಪಿತ ಇಂದ್ರಿಯಗಳ ವಶನಾಗಲಾರ, ವಿಷಯಾಸಕ್ತನೂ ಆಗಲಾರ. ಅವನ ಹೃದಯವೆಲ್ಲ ದಿವ್ಯ ಜ್ಞಾನ ಭರಿತ ಜ್ಞಾನಾಂಬುದಿ, ಚಿತ್ತವೆಲ್ಲ ಸದಾಚಾರ ಭರಿತ ಸುಗುಣ ಸುವರ್ಣ ನಿಧಿ. ಇಂಥವನ ಭಾವವು ಪರಿಶುದ್ಧಗೊಂಡು ಲಿಂಗೈಕ್ಯ ಅನುಭವದತ್ತಲೇ ಪ್ರವಹಿಸುವ ನಿರ್ಜರಣಿಯಾಗಿದೆ. ಸಾಧನೆಗೆ ಇದೇ ಬಹಳ ಮುಖ್ಯ ಅಂತ ನೋಡ್ರಿ. ವೇದಾಂತ ಆಗಮ, ಸುಪ್ರಭೇದ ಆಗಮಗಳು, ಇವುಗಳನ್ನೇ ನಾವು ಅಧ್ಯಯನ ಮಾಡಬೇಕು. ಈ ಮೊದಲು ಹೇಳಿದಂತೆ ಶೈವಾಗಮಗಳು ಒಂದು ಪ್ರಭೇದವಾದ ಸಿದ್ಧಾಂತ ತಂತ್ರವು ಅಥವಾ ಶಿವಾಗಮವು ವೇದಕ್ಕೆ ಅನುಮತವಾಗಿದೆ. ವೇದಗಳಲ್ಲಿ ವಿವರಿಸಲಾದ ಭಸ್ಮ, ರುದ್ರಾಕ್ಷಿ, ಲಿಂಗಧಾರಣಾದಿಗಳ ಮಹತ್ವವನ್ನು ವಿವರಿಸುವುದಲ್ಲದೆ ಶಿವೈಕ್ಯ ಸಿದ್ಧಿಕರವಾದ ಸದೃಢ ಸೋಪಾನವೊಂದನ್ನು ಮನಗುಂಬುವಂತೆ ಚಿತ್ರಿಸಿದೆ. ಯಾವುದು? ವೇದಾಂತ ಸಿದ್ಧಾಂತ. ಅದಕ್ಕೆಂದೇ ಈ ಸಿದ್ಧಾಂತವು ಷಟಸ್ಥಲ ಸಿದ್ಧಾಂತವೆಂಬ ಬೇರೆ ಅಭಿಧಾನವನ್ನು ಪಡೆದಿದೆ. ಹಾಗೂ ಅದಕ್ಕೆ ತಕ್ಕಂತೆ ಶಿವಜ್ಞಾನ ವಿರೋಧಕವಾದ ಮಾನವನ ನೀತಿ ಪಟ್ಟವನ್ನ ಕಡೆಗಣಿಸುವ ವೇದೋಕ್ತ ದೈವಿ ಪ್ರಜ್ಞೆಯನ್ನು ಅಲ್ಲಗಳೆಯುವ ಚಾರ್ವಾಕಾದಿ ಮತಗಳನ್ನು ಖಂಡಿಸಿದೆ. ಮನುಷ್ಯನ ಬುದ್ಧಿಮಟ್ಟ ಕಡೆಗಣಿಸದಿತ್ತಂತಂದ್ರೆ ಅದನ್ನ ಇದು ಖಂಡಿಸ್ತದ. ಮನುಷ್ಯಂದು ಬುದ್ಧಿಮಟ್ಟ ಖಂಡಿಸಿ ಏನ್ ಮಾಡ್ತಾನ? ಮನುಷ್ಯ ಯಾವಾಗಲೂ ಜೀವನಾಗೆ ಹುಟ್ಟಿ, ಜೀವನಾಗೆ ಬದುಕಿ, ಜೀವನಾಗೆ ಸತ್ತೋತನ ಅಂತ ಹೇಳ್ತಾರ. ಹಂಗಾಗಂಗಿಲ್ಲ ಅಂತದಿದು ಸಿದ್ಧಾಂತ. ಜೀವೋ ಬ್ರಹ್ಮವ್ಯ ನಾಪರಹ ವಾಕ್ಯ ಬಹಳ ಚಂದದ ಇದು. ಮನುಷ್ಯನ ನೀತಿ ಮಟ್ಟವನ್ನು ಕಡೆಗಣಿಸುವ ಹೆಂಗದ ನೋಡ್ರಿ. ವೇದೋಕ್ತ ದೈವಿ ಪ್ರಜ್ಞೆಯನ್ನ ಅಲ್ಲಗಳೆಯುವ ಚಾರ್ವಾಕಾದಿ ಮತಗಳನ್ನ ಖಂಡಿಸಿದೆ. ಯಾವುದು? ವೇದಾಂತ ಸಿದ್ಧಾಂತ. ಮನುಷ್ಯನಿಗೆ ಬುದ್ಧಿ ಇಲ್ಲ ಅಂತಂದ್ರೆ ಒಪ್ಪಂಗಿಲ್ಲ, ಅದು ವೇದಾಂತ ಸಿದ್ಧಾಂತ. ಬುದ್ಧಿ ಆದ ಅದು ಕಡೆಗಣಿಸಂಗಿಲ್ಲ ಮನುಷ್ಯ ಜನ್ಮಕ್ಕ. ಮತ್ತೆ ಈ ವೇದಗಳಲ್ಲಿರುವ ದೈವಿ ಪ್ರಜ್ಞೆ ಅಲ್ಲಗಳಿತೀನಿ ಅಂದ್ರೆ ನಡೆಯಂಗಿಲ್ಲ. ಆ ವೇದಗಳಲ್ಲಿರುವ ದೈವಿ ಪ್ರಜ್ಞೆಯನ್ನ ಪರಿಗಣಿಸಿ ಇದಕ್ಕ ವೇದ ಸಮ್ಮತವಾದ ತಂತ್ರವೆನ್ನುತ್ತಾರೆ. ಯಾವುದಕ್ಕ? ವೇದಾಂತ ಸಿದ್ಧಾಂತಕ್ಕೆ. ವೇದಾಂತ, ಆಗಮ ಸಿದ್ಧಾಂತ ಇವುಗಳ ಅಂತಿಮ ಗುರಿ ಒಂದೇ ಆಗಿದೆ. ವೇದದ್ದು, ವೇದಾಂತದ್ದು, ಆಗಮದ್ದು, ಸಿದ್ಧಾಂತದ್ದು. ವೇದಾಂತ ಅಂದ್ರೆ ವೇದಗಳ ಅಂತಿಮ ಭಾಗ, ಆಗಮಗಳ ಅಂತಿಮ ಭಾಗ ಸಿದ್ಧಾಂತ. ಇವುಗಳ ಅಂತಿಮ ಗುರಿ ಒಂದೇ ಆಗಿದೆ. ಇವೆರಡೂ ಸಾಧಿಸಬೇಕಾದುದು ಸಚ್ಚಿದಾನಂದ ಶಿವೈಕ್ಯ. ಇವೆರಡಕ್ಕೂ ಅಖಂಡವಾದ, ಏಕವಾದ, ಅದ್ವಿತೀಯವಾದ ಪರಮಾತ್ಮ ತತ್ವವು ಜ್ಞೇಯ ವಸ್ತುವಾಗಿದೆ. ಇವೆರಡೂ ಏಕೇಶ್ವರ ಮತಗಳು, ಜ್ಞಾನದ ಆಗರಗಳು. ನೋಡ್ರಿ, ಒಬ್ಬನೇ ದೇವರು ಅದನ್ನಂತೇಳಿ ಒಪ್ಪುತ್ತದೆ ವೇದಾಂತ ಮತ್ತು ಸಿದ್ಧಾಂತ. ಮತ್ತೆ ಜ್ಞಾನದ ಆಗರಗಳು, ಇವುಗಳು ಪ್ರತಿಪಾದಿಸುವ ವಿಚಾರಗಳೇನೋ ಭಿನ್ನ ಭಿನ್ನವಾಗಿರಬಹುದು. ಆದರೆ ಅವು ನಮ್ಮನ್ನು ಒಂದು ಗುರಿಯತ್ತ ಎಳೆದೊಯ್ಯುವ ಮಹಾನೌಕ್ಯಗಳೇ ಆಗಿವೆ. ಈ ಅರ್ಥದಲ್ಲಿ ಎರಡಕ್ಕೂ ಸಮಾನ ಪ್ರಾಮಾಣ್ಯವಿದೆ, ಸರಿಸಮವಾದ ಶಕ್ತಿ ಇದೆ. ಇದನ್ನ ಬಲ್ಲವರಿಂದ ಸ್ವೀಕರಣೀಯವೂ ಆಗಿದೆ. ಎಲ್ಲರೂ ತಿಳಿದವರು
ಏನ್ ಮಾಡ್ತಾರೆ, ಎರಡಕ್ಕೂ ಸಮಾನ ಮಹತ್ವ ಕೊಡ್ತಾರ. ಒಂದನ್ನ ತಿರಸ್ಕರಿಸಿ ಒಂದನ್ನ ಪುರಸ್ಕರಿಸಂತವ್ರು ಸಣ್ಣವ್ರು. ಅದಕ್ಕೆ ಸಮಾನ ಮಹತ್ವ ಕೊಟ್ಟದಕ್ಕೆ ಏನಂತಾರೆ, ಹಿಂದಿನ ಹಿರಿಯರು ಮಾಡ್ಕೊಂಡು ಬಂದಾರ, ನಾವು ಮಾಡ್ತೀವಿ ಅಂತ ಅಷ್ಟೇ. ಯಾರು ಈ ಸಮಾನ ಮಹತ್ವ ಕೊಟ್ಟು ಎರಡನ್ನ ವೇದ ಮತ್ತು ವೇದಾಂತ, ಆಗಮ ಮತ್ತು ಸಿದ್ಧಾಂತಗಳನ್ನು ಸಮಾನ ಮಹತ್ವ ಕೊಟ್ಟು ಯಾರು ಬೆಳೀತಾರ ಅವರು ದೊಡ್ಡವರು. ಮುಂದ ಈ ವೇದ ಮತ್ತು ಆಗಮ ಎರಡನ್ನ ಭೇದ ಮಾಡಬೇಡ್ರಿ ಅನ್ನಂತ ವಿಚಾರ ಹೇಳಿದ್ರು. ಮುಂದೆ ದೇವತೆಗಳು ಅವು ಇವು ಎಲ್ಲ, ಆ ದೇವ್ರ ಪೂಜೆ ಮಾಡಿದ್ರೆ ನಮ್ಮ ದೇವ್ರ, ಈ ದೇವ್ರ ನಿಮ್ಮ ದೇವ್ರ, ಹಿಂಗೆಲ್ಲ ಏನೇನೋ ಅಂತಿರ್ತಾರಲ್ಲ. ಯಾವ ದೇವ್ರ ಪೂಜೆ ಮಾಡಿದ್ರು ವೈದ್ಯ ದೇವ್ರಿಗೆ ಹೋಗಿ ಮುಟ್ತದ ಅನ್ನಂತ ತಿಳ್ಕೊಂಡು ಈಗ ಒಂದು ಏನ್ ಮಾಡ್ತಾರ, ನಾವು ಎಲ್ಲ ದೇವ್ರಿಗೆ ಹೋಗ್ತೀವಿ, ಅವ್ರು ನಮ್ಮ ದೇವ್ರಿಗೆ ಬರಂಗೇ ಇಲ್ಲ ನೋಡು ಅಂತ. ನಾವು ಈ ಮಂತ್ರ ಅಂತೀವಿ, ಅವ್ರು ಈ ಮಂತ್ರ ಅನ್ನಲ್ಲ. ನಾವು ಆ ಶಾಸ್ತ್ರ ಓದ್ತೀವಿ, ಅವ್ರು ಈ ಶಾಸ್ತ್ರ ಮುಟ್ಟಂಗಿಲ್ಲ, ಹಿಂಗೆಲ್ಲ ಅಂತಾರ. ನೀವು ನಿಮ್ಮ ಶಾಸ್ತ್ರ ಓದೋದಲ್ಲೇ ಆ ಶಾಸ್ತ್ರ ಓದಿದ್ರ ಆ ಶಾಸ್ತ್ರದ ಬೆನಿಫಿಟ್ಟು ಈ ಶಾಸ್ತ್ರದ ಬೆನಿಫಿಟ್ಟು ಎರಡೂ ಪಡ್ಕೋತೀರ ಇಲ್ಲ ನೀವು? ಬೇರೆಯವರು ಬೇಡ ನಮ್ದು ಒಂದೇ ಶಾಸ್ತ್ರ ಸಾಕು, ಅದು ಇನ್ನೊಬ್ಬರು ಶಾಸ್ತ್ರ ಮುಟ್ಟದೇ ಬೇಡ ಅಂತಂದ್ರೆ ಈ ಶಾಸ್ತ್ರದಿಂದ ಏನ್ ಅವ್ರಿಗೆ ಲಾಭ ಸಿಗಬೇಕು ಅದರಿಂದ ವಂಚಿತರಾಗ್ತಾರೆ ಅವರು. ವಂಚಿತರಾಗ್ತಾರೆ. ಹರಿಯ ಭಕ್ತರು ಹರಿಯನ್ನು ಪೂಜಿಸಿ ಹರನನ್ನು ಅಲಕ್ಷಿಸಿದರೆ ಹರನ ಪೂಜೆಯಿಂದ ಏನು ಸಿಗಬೇಕು ಲಾಭ, ಅದರಿಂದ ಅವರು ವಂಚಿತರಾಗ್ತಾರೆ. ಹರನ ಭಕ್ತರು ಹರನನ್ನೇ ಪೂಜಿಸಿ ಹರಿಯನ್ನ ತ್ಯಜಿಸಿದರೆ ಹರಿಯ ಪೂಜೆಯಿಂದ ಏನ್ ಸಿಗಬೇಕು ಆ ಲಾಭದಿಂದ ವಂಚಿತರಾಗ್ತಾರೆ. ಹರಿಹರರನ್ನು ಇಬ್ಬರನ್ನು ಪೂಜಿಸಿದ್ರೆ ಇಬ್ಬರಿಗೂ ಆಶೀರ್ವಾದ ಸಿಗ್ತದೆ. ಅವ್ರು ಹಿಂಗ್ ಮಾಡ್ತಾರೆ, ನಾವ್ ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಕಂಪೇರ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಏನ್ ಚಂದ ಅನ್ನಿಸ್ತದ ಮಾಡ್ರಿ, ಇನ್ನೊಬ್ಬರು ನೋಡಿ ನೋಡಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಏಕದೇವೋಪಾಸನೆ ಮತ್ತದು ಬರದವನು ಒಬ್ಬನೇ ವ್ಯಾಸ ಮಹರ್ಷಿ. ಜಗತ್ತಿನಾಗ ಟೇಸ್ಟ್ ಬೇರೆ ಬೇರೆಯವ್ರಿಗೆ ಟೇಸ್ಟ್, ಒಬ್ರಿಗೆ ಹರಿ ಪೂಜೆ ಮಾಡೋರಿಗೆ ಹರಿ ಪೂಜೆ ಮಾಡೋ ಟೇಸ್ಟ್ ಇರ್ತದೆ, ಹರನ ಪೂಜೆ ಮಾಡೋರಿಗೆ ಹರನ ಪೂಜೆ ಮಾಡೋದು ಟೇಸ್ಟ್ ಇರ್ತದೆ. ಎರಡೂಕ್ಕ ಪುರಾಣ ಬರೆದವರು ವ್ಯಾಸ ಮಹರ್ಷಿಗಳೇ. ಆ ಶಿವ ಪುರಾಣದಾಗ ಏನ್ ಮಾಡ್ಯಾರ, ಹರಿದ ನಿಂದೆ ಮಾಡ್ಯಾರ. ವಿಷ್ಣು ನಿಂದೆ ಮಾಡ್ಯಾರ. ವಿಷ್ಣುನ್ ಪುರಾಣದಾಗ ಶಿವನ ನಿಂದೆ ಮಾಡ್ಯಾರ. ಬರೆದವ್ರೊಬ್ರೆ. ಅಂದ್ರ ಅವರು ಒಂದು ಯಾವ ದೇವರನ್ನ ನಂಬ್ಯಾರ ಆ ದೇವರೊಳಗೆ ನಿಷ್ಠೆ ಬೆಳೆಸ್ಕೊಳ್ಳಿ ಅಂತೇಳಿ ಈ ರೀತಿ ಎಲ್ಲ ಮಾಡಿರ್ತಾರೆ. ನಿಷ್ಠೆ ಬೆಳೆಸ್ಕೊಳ್ಳೋದು ಬಿಟ್ಟು ಆ ನಿಂದೆ ಮಾಡಿದ ಭಾಗಗಳು ತಗೊಂಡು ಒಬ್ರಿಗೊಬ್ರು ಕೆಸರು ಎರಚಾಡ್ತಾರೆ, ಜ್ಞಾನ ಇಲ್ಲದವರು. ಅಲ್ಲಿರೋದು ಒಂದೇ ದೇವರು, ಹರಿ ಅಂದ್ರು ಅದೇ, ಹರ ಅಂದ್ರು ಅದೇ. ಹರಿಹರರಲ್ಲಿ ಭೇದವಿಲ್ಲ. ಮನುಷ್ಯರ ಬುದ್ಧಿ ಒಳಗೆ ಭೇದ. ಅದಕ್ಕಿಂತ ಮುಂದೆ ಏನಂತ, ಕಾಮಿಕಾದಿ ವಾತುಲಾಂತ್ಯ 14ನೇ ಶ್ಲೋಕಕ್ಕೆ ಹೋಗೋದದ. ಅದು ನಾಳೆ ಇದು ಮಾಡೋಣ. 28 ಆಗಮಗಳ ಹೆಸರುಗಳು ಏನೇನು ಬರ್ತಾವ ಅದಾಗಿ ಮತ್ತೆ ಮುಂದೋಗದಂಗೆ ಶೈವ ತಂತ್ರದ ಬಗ್ಗೆ ಒಂದು ಹೇಳಿ, ಇವೇನದ ಬೇರೆ ಬೇರೆ ಸಿದ್ಧಾಂತಗಳು ಈ ರೀತಿ ಅದಾವ ನೋಡಪ್ಪ ಅಂತ ತಿಳಿಸಿ ಹೇಳಿ, ಮತ್ತೀಗೇನ್ ಮಾಡಿದ್ರು, ಈಗ ಕರೆಕ್ಟ್ ಒಂದು ಚಾನಲ್ನಾಗ ತರ್ತಾರೆ. ಅಷ್ಟೊಂದು ಒದ್ಮತ ಇರ್ಲಾರ್ದಂಥದ್ದು ಹಿಡ್ಕೊಂಡು ತಲೆ ಕೆಡಿಸ್ಕೋಬೇಡ್ರಿ, ಒಂದ್ ಲೆಕ್ಕದ ತರ್ತೀನಿ, ನಾ ಎಲ್ಲ ಕರೆಕ್ಟ್ ಹೇಳ್ತೀನಿ ಬಾ ಅಂತ ಕರ್ಕೊಂಡು ಕುಂತು ಹೇಳ್ತಾರೆ ಮುಂದಿಂದ. ಅದು ನಾಳೆ ಮತ್ತೆ ಸ್ಟಡಿ ಮಾಡೋಣ. ಒಟ್ಟು ಏನಾಗಬೇಕಾಗ್ಯದ, ವೇದ ಮತ್ತು ಆಗಮ
ಎರಡನ್ನ ಭೇದ ಮಾಡಿ ಒಂದು ಹೆಚ್ಚ ಒಂದು ಕಡಿಮೆ ಅನ್ನಂಗಿಲ್ಲ. ಎರಡೂದ್ರದ್ದು ಗುರಿ ಒಂದೇ. ವೇದದ ಬಗ್ಗೆ ಏನು ಅವೇದ ಅಂತನೋ ಅಷ್ಟೇ, ಆಗಮದ ಸಿದ್ಧಾಂತ ಅಷ್ಟೇ. ಇದು ಮೊದಲು ಸ್ಟ್ಯಾಂಡರ್ಡ್ ಮಾಡ್ಲಕತ್ತಾರ ಅವ್ರು, ಗಟ್ಟಿ ಮಾಡಿ ಮತ್ತೆ ಮುಂದೆ ಕರ್ಕೊಂಡು. ಜ್ಞಾನಯೋಗ ಸಂಪುಟ 5ನೇ ಬರತಕ್ಕಂಥ ಸಿದ್ಧಾಂತ ಶಿಖಾಮಣಿ ಗ್ರಂಥದಲ್ಲಿಯ ಶ್ವೇತ ತಂತ್ರ, ದೈವ, ಭಾಗವತ, ಸೋಮ, ಲಾಕುಲ ಇವುಗಳ ಕುರಿತು ನಮಗೆ ಜ್ಞಾನವನ್ನ ವಿತರಿಸಿದ್ರು. ಅವರಿಗೆ ಪೂರ್ವಕವಾದಂತಹ ಅಭಿನಂದನೆಗಳು, ಮಂಗಲಾಚರಣೆ. ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು.